ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಅಯ್ಯೋ, ನಾನು ಇವತ್ತು ಏನು ಹೇಳಿ? ನನ್ನನ್ನು ಯಾರೋ ಅಟ್ಟಿಸ್ಕೊಂಡ್ಬಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ಆಮೇಲೆ ನನ್ನ ಬಗ್ಗೆ ಎಲ್ಲ ಹೇಳಬೇಕಾಗತ್ತೆ. ಸುಮ್ಮನೆ ರಗಳೆ. ನಿಮ್ಮನ್ನೇ ಕೇಳ್ತಿರೋದು. ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನೀವು ಯಾರ ಜೊತೆನೋ ಬೈಕಲ್ಲಿ ಬಂದ್ರಲ್ವಾ? ನಾನು ನಿಮ್ಮ ಹಿಂದೆನೇ ಆಟೋದಲ್ಲಿ ಬರ್ತಾ ಇದ್ದೆ. ನನ್ನ ಹಿಂದೆ ಬರ್ತಿದ್ರಾ? ಬಂದವರು ಸೀದಾ ಒಳಗಡೆ ಬರ್ಬೇಕು ತಾನೆ, ಅಲ್ಲಿ ಯಾಕೆ ಕೂತಿದ್ರಿ? ಅದು ಆತರ. ಅದು ಬರೋಣ ಅಂತಾನೆ ಅನ್ಕೊಂಡೆ, ಆದ್ರೆ ಬೀದಿ ನಾಯಿಗಳನ್ನ ನನ್ನ ಅಟ್ಟಿಸ್ಕೊಂಡ್ಬಂದ್ವು. ಅದಕ್ಕೆ ನನಗೆ ತುಂಬಾ ಭಯ ಆಯ್ತು. ಓಡ್ ಬಂದು ಅಲ್ಲಿ ಅಡ್ಕೊಂಡು ಕೂತಿದ್ದೆ. ಸರಿ ಬಿಡಿ, ಸದ್ಯ ನಿಮ್ಗೇನು ಆಗಿಲ್ವಲ್ಲ, ದೇವ್ರು ದೊಡ್ಡವನು. ಆದ್ರೂ ದುಡ್ಡು ಕೊಡಕ್ಕೆ ಇಷ್ಟೊತ್ತಲ್ಲಿ ಇಷ್ಟು ದೂರ ಬರೋಂಥದ್ದು ಏನಿತ್ತು? ನೀವು ಹಳ್ಳಿಯಿಂದ ಬಂದಿರ್ತೀರಾ, ನಿಮಗೂ ದುಡ್ಡಿನ ಅವಶ್ಯಕತೆ ಇರುತ್ತಲ್ವಾ? ಅದಕ್ಕೆ ಕೊಡೋಣ ಅಂತ ಬಂದೆ. ಅಷ್ಟರಲ್ಲಿ ಈಗೆಲ್ಲ ಆಗೋಯ್ತು. ಅಲ್ಲ ಇವ್ರೆ, ಯಾರಾದ್ರೂ ದುಡ್ಡು ಕೊಟ್ರೆ ಅದ ವಾಪಸ್ ತಗೊಳ್ಳೋದಕ್ಕೆ ನಾವು ಓಡಾಡ್ಬೇಕು. ಅಂಥದ್ರಲ್ಲಿ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ಇಷ್ಟು ದೂರ ಉಡ್ಕೊಂಡು ಬಂದಿದ್ದೀರಾ? ಪುಣ್ಯ ನಿಮ್ಗೇನು ಆಗಿಲ್ವಲ್ಲ. ಹೌದು, ಈ ಊರಲ್ಲಿ ನೀವು ಎಲ್ಲಿ ಉಳ್ಕೊಂಡಿದ್ದೀರಾ? ನಾನು ಯಾವುದೋ ಬೇರೆ ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದೆ, ಆದರೆ ಆ ಕೆಲಸ ಆಗಲಿಲ್ಲ. ಅದಕ್ಕೆ ನಾನು ಇವಾಗ ವಾಪಸ್ ಹೊರಡ್ತೀನಿ. ಒಂದು ನಿಮಿಷ, ಕತ್ಲೆ ಆಗಿದೆ, ಇಷ್ಟೊತ್ತಲ್ಲಿ ಹೋಗ್ತೀರಾ? ಯಾಕೋ ನನಗೆ ಬೇಡ ಅನಿಸ್ತದೆ. ಹೆಣ್ಮಕ್ಳಿಗೆ ಒಂಟಿಯಾಗಿ ಓಡಾಡೋ ಶಕ್ತಿ ಇರಬೇಕು, ಜೊತೆಗೆ ಎಚ್ಚರಿಕೆನೂ ಇರಬೇಕು. ಕಾಲಲ್ಲಿ ಓಡೋ ಶಕ್ತಿ ಇದೆ ಅಂತ ಗೊತ್ತಿಲ್ದಿರೋ ದಾರಿಲಿ ಕತ್ಲಲ್ಲಿ ಹೋಗಕ್ಕಾಗತ್ತಾ? ಏನು ಬೇಡ. ಒಂದ್ ಕೆಲ್ಸ ಮಾಡಿ, ಇವತ್ ನೀವು ನಮ್ ಜೊತೆ ಇಲ್ಲೇ ಇದ್ಬಿಡಿ, ನಾಳೆ ಬೆಳಿಗ್ಗೆ ಹೋಗಿರಂತೆ. ಇಲ್ಲಿರದ ನಾನಿಲ್ಲಿದ್ರೆ ನಿಮಗ್ ತೊಂದರೆ ಆಗುತ್ತಲ್ವಾ? ಅದ್ ನನ್ಗೂ ಗೊತ್ತಿಲ್ಲ. ನಾನು ಇವತ್ ಮೊದಲನೇ ಸರಿನೇ ಬರ್ತಿರೋದು. ಆದ್ರೂ ನೀವಿಲ್ಲಿ ಉಳ್ಕೊಳ್ಳೋದ್ರಿಂದ ಆಗೋ ತೊಂದರೆಗಿಂತ ನೀವು ಹೊರಗಡೆ ಹೋದ್ರೆ ತೊಂದ್ರೆನೇ ಜಾಸ್ತಿ. ನಾನು ನಮ್ ರೂಮರ್ ಹತ್ರ ಮಾತಾಡ್ತೀನಿ, ಅವ್ರು ಒಪ್ಕೋತಾರೆ ಅನ್ಸುತ್ತೆ. ಬನ್ನಿ ಬನ್ನಿ, ಪರವಾಗಿಲ್ಲ, ಬನ್ನಿ. ಕೃಷ್ಣವೇಣಿ, ಇವಳನ್ನ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇಷ್ಟೊತ್ತಲ್ಲಿ ಇವಳು ಹೋಗೋದ್ ಬೇಡ ಅಂತ ಕರ್ಕೊಂಡ್ ಬಂದಿದ್ದೀನಿ. ನಾನೇ ನಿನ್ನ ಹತ್ರ ಸಹಾಯ ತಗೊಂಡಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಸಹಾಯ ಕೇಳ್ತಿದ್ದೀನಿ. ಬೇಜಾರ್ ಮಾಡ್ಕೋಬೇಡ. ನೋಡು, ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಇಲ್ಲೇ ಉಳಿಸ್ಕೋತೀನಿ ಅನ್ನೋ ಅಧಿಕಾರದಿಂದ ಅಲ್ಲ, ಇಲ್ಲ ಏನಾದ್ರೂ ಆಗ್ಲಿ ನಾನ್ ನೋಡ್ಕೋತೀನಿ ಅನ್ನೋ ಅಹಂಕಾರದಿಂದನೂ ಅಲ್ಲ, ನಿನ್ನೊಳ್ಳೆತನದ ಮೇಲೆ ಇರೋ ನಂಬಿಕೆಯಿಂದ. ದಯವಿಟ್ಟು ಇಲ್ಲ ಅನ್ಬೇಡ, ಬೇಕಿದ್ರೆ ಕೈ ಮುಗಿತೀನಿ. ಏನು, ನಾನು ಒಪ್ಕೊಳ್ಳೋದಿಲ್ಲ ಅನ್ಕೊಂಡಿಯಾ? ನೋಡು ಮೈನಾ, ಫ್ರೆಂಡ್ಶಿಪ್ ಅಂತಂದ್ರೆ ಒಬ್ಬರ ಮುಂದೆ ಇನ್ನೊಬ್ರು ಕೈ ಮುಗ್ದು ಕೇಳ್ಕೊಳ್ಳೋದಲ್ಲ, ಕೈ ಕೈ ಹಿಡ್ಕೊಂಡು ಜೊತೆಯಾಗಿ ನಡೆಯೋದು. ಹಾಗಿದ್ರೆ ಇವ್ರನ್ನ ಕರ್ಕೊಂಡ್ ಬಂದಿದ್ದು ಬೇಜಾರಾಗಿಲ್ಲ ತಾನೆ? ಖಂಡಿತವಾಗ್ಲೂ ಬೇಜಾರಿಲ್ಲ. ಆದ್ರೆ ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ನೀನ್ ಯಾವುದೇ ಪರಿಸ್ಥಿತಿಲಿದ್ರು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದೆ ಅಲ್ಲ, ಅದ್ರ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಹಾಗಾದ್ರೆ ನಾನಿವತ್ತು ಇಲ್ಲೇ ಉಳ್ಕೋಬೋದಾ? ಅದನ್ನ ಕೇಳ್ತಾ ಇದ್ದೀರಲ್ಲ, ಮೈನಾ ಹೇಳದ್ಮೇಲೆ ಮುಗೀತು ಕತೆ. ಆರಾಮಾಗಿ ನೀವು ಉಳ್ಕೋಬಹುದು. ಇವತ್ತು ಎಂತ ಒಳ್ಳೆ ದಿನ, ಒಂದೇ ದಿನ ಇಬ್ಬಿಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ಸರೋಜಾ ಮೇಡಮ್ಗೆ ಇವ್ರು ಬಂದಿರೋ ವಿಷಯ ಹೇಳ್ಬೇಕಾ? ಈಗ ಬೇಡ, ಮೇಡಮು ಮಲ್ಗಿರ್ತಾರೆ ಅನ್ಸುತ್ತೆ. ನೋಡೋಣ, ನಾಳೆ ಏನಾದ್ರೂ ಅವ್ರು ಕೇಳಿದ್ರೆ ನಾನ್ ಮಾತಾಡ್ತೀನಿ. ನಾನಿಲ್ಲಿರೋದ್ರಿಂದ ನಿಮ್ಗೇನ್ ತೊಂದರೆ ಆಗಲ್ಲ ತಾನೆ? ಅಯ್ಯೋ, ಆ ಚಿಂತೆನ ಬಿಟ್ಬಿಡಿ. ನೀವೇ ನನ್ ತಲೆ ಮೇಲೆ ಮಲ್ಕೋತೀರಾ? ರೂಮ್ ಅಲ್ಲಿ ಇಷ್ಟೊಂದ್ ಜಾಗ ಇದೆ, ಆರಾಮಾಗಿ ಮಲ್ಕೊಳ್ಳಿ. ಬೇಕಿದ್ರೆ
ನಾನ್ ಮಾಡಿ ಮೇಲೆ ಹೋಗಿ ಮಲ್ಕೋತೀನಿ, ಇವ್ರು ಆರಾಮಾಗಿ ಇಲ್ಲಿ ಮಲ್ಕೊಳ್ಳಿ. ಏನೂ ಬೇಡ, ನಮ್ ರೂಮಲ್ಲಿ ಇನ್ನೊಂದ್ ಚಾಪೆ ಇದೆ, ಎಲ್ರೂ ಆರಾಮಾಗಿ ಇಲ್ಲೇ ಮಲ್ಕೋಬಹುದು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಅಲಿತಿದ್ ನನ್ನನ್ನ ಕರ್ಕೊಂಡ್ ಬಂದ್ ಜಾಗ ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್. ಉಳ್ಕೊಳಕ್ ಜಾಗ ಕೊಟ್ಟಿದ್ದು ದೊಡ್ಡ ಮನ್ಸಿದೆ ಅಂತಲ್ಲ, ದೊಡ್ಡ ರೂಮ್ ಇದೆ ಅಂತ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ಸುಗುಣಾಂತರಂಗನ ಆಡಿಸಿದಳೆ ಶೋಧೆ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ, ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಯಶೋದ ಯಶೋದ. ಅಮ್ಮ, ಏನ್ ಮಾಡ್ತಿದ್ಯಮ್ಮ ನೀನಿಲ್ಲಿ? ನಿಮ್ ಅಣ್ಣನ್ಗೆ ಉಪ್ಪಿಟ್ಟು ಇಷ್ಟ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಡು ಮಾಡು ಮಾಡು, ನೀನ್ ಅವನ್ಗೋಸ್ಕರ ಬೆಳಗ್ಗೆನೆ ಎದ್ದು ಕಷ್ಟಪಟ್ಟು ಉಪ್ಪಿಟ್ಟು ಮಾಡು. ಅವನಿನ್ನು ಹಾಸಿಗೆ ಮೇಲೆ ಬಿದ್ದು ಕನ್ಸ್ ಕಾಣ್ತಾ ಇದ್ದಾನೆ. ಅವನ್ ಕನ್ಸ್ ಕಾಣ್ತಿದ್ದಾನೆ ಅಂತ ನಿನ್ಗೆ ಹ್ಯಾಕ್ ಗೊತ್ತು? ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಕನ್ಸ್ ಬೀಳ್ದೆ ಕನ್ವರ್ಸಲ್ಲ. ರಾತ್ರಿ ಎಲ್ಲ ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ಕೊಂಡ್ ಬಂದಿದ್ದಾನ ಅನ್ಸತ್ತೆ, ಅದಕ್ಕೆ ಅವಳ ಹೆಸರನ್ನೇ ಕನ್ವರ್ಸ್ತಿದ್ದಾನೆ. ನನ್ ಮಗ ಆ ತರದವನಲ್ಲ, ನೀನೇ ಎಲ್ಲೋ ಕನ್ಸ್ ಕಂಡಿರ್ಬೇಕು. ಸರಿಯಾಗಿದೆ ನಿಮ್ಮಿಬ್ಬರಿಗೂ.